ಮಾತಾಡ್ತಾ ಇದಾರಲ್ಲ ಪಂಚಾಯತಿ ಒಂದ್ ನಿಮಿಷ ಮಾತಾಡಕ್ಕೆ ಬಿಡಿ ಅಧ್ಯಕ್ಷರೇ. ಏನು ನಾನೇನು ಅಷ್ಟೇ ಮಾತಾಡಲ್ಲ. ಸರ್ ಒಂದ್ ನಿಮಿಷ ಚಲುವರಾಯಸ್ವಾಮಿ ಅವರೇ, ನಾ ಬೇರೆ ಏನಾದ್ರು ಹೇಳಿ ಆದ್ರೆ ನ್ಯಾಷನಲ್ ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ಈ ದೇಶವನ್ನ ಸಂವಿಧಾನ ಆಮೇಲೆ ಕೊಡ್ಲಿ ಅವರು. ರವಿ ಅಧ್ಯಕ್ಷ, ಮಾನ್ಯ ವಿರೋಧ ಪಕ್ಷದ ನಾಯಕರು ಕ್ಲಾರಿಫೈ ಕೂತ್ಕೊಳ್ಳಿ. ಕೈ ಅಂತ ನಿಮ್ಗೆ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಆಯ್ತಮ್ಮ ಆಯ್ತು, ಎಲ್ಲ ಗೊತ್ತಿದ್ದಲ್ಲ. ಭಾರತದ ಈಗ ಆಯ್ತು ಆಯ್ತು ಕೂತ್ಕೊಳ್ಳಿ. ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಮಾತು ಹೇಳ್ಬಿಟ್ಟು ರವಿ ಅವರಲ್ಲಿ ಕೇಳಿ. ಆಯ್ತು ಭಾರತದ ಹೋರಾಟ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳಿ ಕೇಳಿ ಅಧ್ಯಕ್ಷರೇ. ಆಯ್ತು ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಇವ್ರ ಹೋರಾಟ ಸರ್ಕಾರ ಇದೆ, ನೀವು ಆಕ್ಷನ್ ತಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ ಅವ್ರೀಗ ಅಲ್ಲಿ ನೋಡಿ, ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಿಂದ ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ, ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ. ಇಲ್ಲಿ ಏನೇ ಮಾತಾಡಿದ್ರು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ. ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲೇ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ, ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವ್ರ ಕಠಿಣವಾದ ಕ್ರಮ ತಗೊಳ್ಳಿ.